ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 10ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ರೂಪನಾತ್ಮಕ ಮೌಲ್ಯಮಾಪನ 2 ಅಂದರೆ ಸಾಧನಾ ಪರೀಕ್ಷೆ 2ರ ಪ್ರಶ್ನೆ ಪತ್ರಿಕೆಯನ್ನು ಕೀ ಉತ್ತರದೊಂದಿಗೆ ನೋಡೋಣ. ಇದು ತುಂಬ ವೆರಿ ಇಂಪಾರ್ಟೆಂಟ್ ಇದೆ. ಈ ಕ್ವಶನ್ ಪೇಪರ್ ಬಂದರೂ ಕೂಡ ಬರುತ್ತೆ. ಇಲ್ಲಿರ್ತಕ್ಕಂಥ ಪ್ರಶ್ನೆಗಳು ತುಂಬಾ ಒಳ್ಳೆಯದಿದ್ದಾವೆ. ಓಕೆ, ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಚೆನ್ನಾಗಿದೆ. 2ರಿಂದ 3 ಸೆಟ್ ಕ್ವಶನ್ ಪೇಪರನ್ನು ನಾವು ಪ್ರತಿ ವಿಷಯದಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಓಕೆ, ಸೊ ಖಂಡಿತವಾಗಿ ಈ ಪ್ರಶ್ನೆಗಳು ನಿಮ್ಮ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣ್ತಾವೆ ಅಂತ ಹೇಳ್ತಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲವುಗಳನ್ನು ಕೊಟ್ಟಿರ್ತೀನಿ. ಚೆಕ್ಔಟ್ ಮಾಡಿ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸ್ತೀವಿ ಅಂತ ಕೇಳಿದ್ರು. ಅರ್ಧ ವಿರಾಮ, ಅಲ್ಪ ವಿರಾಮ, ಉದ್ಧರಣ, ಆವರಣ. ಸರಿಯಾದ ಉತ್ತರ ಆಯ್ಕೆ ಸಿ, ಉದ್ಧರಣ. ಓದಲಿ ಅಂತಕ್ಕಂಥ ಪದ ಈ ಕ್ರಿಯಾರೂಪಕ್ಕೆ ಸೇರಿದೆ. ಎ ವಿದ್ಯಾರ್ಥಕ, ಬಿ ಸಂಭಾವನಾರ್ಥಕ, ಸಿ ನಿಷೇಧಾರ್ಥಕ, ಡಿ ಸಂಭಾವಾರ್ಥಕ. ಸೊ ಓದಲಿ ಅಂತಕ್ಕಂಥದ್ದು ವಿದ್ಯಾರ್ಥಕ, ಓದನು ಅಂತಕ್ಕಂಥದ್ದು ನಿಷೇಧಾರ್ಥಕ, ಓದಿಯಾನು ಅನ್ನೋದು ಸಂಭಾವನಾರ್ಥಕ. ಅದು ಕೂಡ ಗೊತ್ತಿರಲಿ. ಹೊಗೆದವರು ಅಂತಕ್ಕಂಥ ಪದದಲ್ಲಿರುವ ಸಮಾಸ ಯಾವುದು ಅಂತ ಕೇಳಿದರು. ಎ ಅಂಶಿ ಸಮಾಸ, ಬಿ ತತ್ಪುರುಷ, ಸಿ ಕ್ರಿಯಾ ಸಮಾಸ, ಡಿ ಬಹುರ್ವಿಹಿ ಸಮಾಸ. ಹೊಗೆದೋರು ಅಂತಕ್ಕಂಥದ್ದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ. ಇನ್ನು 1 ಅಂಕದ 3 ಪ್ರಶ್ನೆಗಳನ್ನು ಕೇಳಿದರು. ಎಸ್ ಇನ್ಕ್ವಿಲಾಬ್ ಜಿಂದಾಬಾದ್ ಘೋಷಣೆಯನ್ನು ಯಾರು ಹುಟ್ಟು ಹಾಕಿದ್ರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇನ್ಕ್ವಿಲಾಬ್ ಜಿಂದಾಬಾದ್. ಈ ಘೋಷಣೆಯನ್ನು ಹುಟ್ಟು ಹಾಕಿದವರು ಭಗತ್ ಸಿಂಗ್. ಕೃಷ್ಣನು ಕರ್ಣನಿಗೆ ಎಲ್ಲಿಯ ರಾಜನನ್ನಾಗಿ ಮಾಡುವೆನೆಂದು ತಿಳಿಸುತ್ತಾನೆ ಅಂತ ಇತ್ತು. ಉತ್ತರ ಕೃಷ್ಣನು ಕರ್ಣನಿಗೆ ಹಸ್ತಿನಾಪುರದ ರಾಜನನ್ನಾಗಿ ಮಾಡುವೆನೆಂದು ತಿಳಿಸುತ್ತಾನೆ. ಅಂದವಾದ ಬರವಣಿಗೆ ಬಗ್ಗೆ ಗಾಂಧೀಜಿ ಅವರ ಅಭಿಪ್ರಾಯ ಏನು? ಅಂದವಾದ ಬರವಣಿಗೆ ಉತ್ತಮ ಶಿಕ್ಷಣದ ಅಂಶ. ಇದನ್ನು ಪ್ರತಿಯೊಬ್ಬ ಯುವಕನು ಯುವತಿಯು ತಿಳಿದುಕೊಳ್ಳಬೇಕು ಎನ್ನುವುದು ಗಾಂಧೀಜಿಯವರ ಅಭಿಪ್ರಾಯವಾಗಿದೆ ಅಂತ ಬರೆದ್ರೆ ಸಾಕು. ಇನ್ನು 2 ಅಂಕದ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿ ಉತ್ತರಕ್ಕೆ 2 ಅಂಕ, ಒಟ್ಟು 4 ಅಂಕ. ಶಿವಾನುಭವ ಶಬ್ದಕೋಶ ಪುಸ್ತಕವನ್ನು ಓದಿದ ಲೇಖಕರಿಗಾದ ಅನುಭವವನ್ನು ತಿಳಿಸಿ. ಉತ್ತರ ಲೇಖಕರಾದ ದೇವನೂರು ಮಹದೇವ ಅವರು ಫಗು ಹಳಕಟ್ಟಿ ಅವರು ಬರೆದ ಶಿವಾನುಭವ ಶಬ್ದಕೋಶ ಪುಸ್ತಕ ಓದಿದ ಮೇಲೆ ಅಲ್ಲಿ ಹೇಳಿರುವ ಜ್ಞಾನ ಮತ್ತು ಅರಿವುಗಳ ಬಗ್ಗೆ ನೋಡಿ ಸುಸ್ತಾದರು. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ. ಜ್ಞಾನ ಮಾತ್ರ ಅಲ್ಲ, ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಅನ್ನೋದು ಇಂಪಾರ್ಟೆಂಟ್ ಇತ್ತು. ಇನ್ನು ತಮ್ಮ ಬಳಿಗೆ ಬಂದ ದುರ್ಯೋಧನನಿಗೆ ಭೀಷ್ಮರು ನೀಡಿದ ಸಲಹೆಗಳೇನು ಅಂತ ಕೇಳಿದ್ದಾರೆ. ಎಸ್, ಮಹಾಭಾರತ ಯುದ್ಧದಲ್ಲಿ ತನ್ನೆಲ್ಲ ಸಹೋದರರನ್ನ ಮತ್ತು ಆಪ್ತಮಿತ್ರರಾದ ಕರ್ಣನನ್ನು ಕಳೆದುಕೊಂಡ ದುರ್ಯೋಧನನು ತಂದೆ ತಾಯಿಯರ ಅಪೇಕ್ಷೆಯಂತೆ ರಣರಂಗದಲ್ಲಿ ಶರಶಯ್ಯೆಯಲ್ಲಿ ಮಲಗಿದ್ದ ತಾತ ಭೀಷ್ಮರ ಸಲಹೆಯನ್ನು ಪಡೆಯಲು ಬರುತ್ತಾನೆ. ಆಗ ಭೀಷ್ಮರು ದುರ್ಯೋಧನನ ಕುರಿತು ಪಾಂಡವರನ್ನು ಒಪ್ಪಿಸಿ ಒಪ್ಪಂದ ಮಾಡಿ ಮೊದಲಿನಂತೆ ಕೂಡಿ ನಡೆಯುವ ಹಾಗೆ ಮಾಡುತ್ತೇನೆ. ಅವರು ನನ್ನ ಮಾತನ್ನು ಮೀರುವುದಿಲ್ಲ. ನಾನು ಯುದ್ಧವನ್ನು ಮಾಡದೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳಬೇಕು ಎಂದು ಸಲಹೆಯನ್ನು ಕೊಡ್ತಾರೆ ಅಂತ ಬರೆದ್ರೆ ಸಾಕು. ಇನ್ನು ಲೇಖಕರ ಅಥವಾ ಸಾಹಿತಿಗಳ ಕವಿ ಕಾವ್ಯ ಪರಿಚಯ ಬರಲಿಕ್ಕೆ ಕೇಳಿದರು. ಇಲ್ಲಿ DS ಜಯಪ್ಪ ಗೌಡ ಅವರ ಬಗ್ಗೆ ಕೇಳಿದ್ದಾರೆ. ಎಸ್ ಸ್ಥಳಕಾಲಕ್ಕೆ 1 ಅಂಕ, ಕೃತಿ ಪ್ರಶಸ್ತಿಗೆ 1 ಅಂಕ, ಒಟ್ಟು 2 ಅಂಕ. ಎಸ್ DS ಜಯಪ್ಪ ಗೌಡ ಅವರ ಪೂರ್ಣ ಹೆಸರು ದಾರದಹಳ್ಳಿ ಸುಬ್ಬೇಗೌಡ ಜಯಪ್ಪ ಗೌಡ. ಕಾಲ 1947. ಸ್ಥಳ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ದಾರದಹಳ್ಳಿ. ಸೊ ಕೃತಿಗಳನ್ನು ನೋಡೋದಾದರೆ ದಿವಾನ್ ಸರ್ ಎಂ ವಿಶ್ವೇಶ್ವರವರ ಕಾರ್ಯಸಾಧನೆಗಳು, ಕರ್ನಾಟಕ ಗ್ರಾಮೀಣ ಸಂಸ್ಥೆಗಳು, ಕರ್ನಾಟಕದ ಕಡಲಾಚೆಯ ಸಂಪರ್ಕಗಳು, ಮೈಸೂರು ಒಡೆಯರು, ಜನಪದ ಆಟಗಳು. ಶ್ರೀಯುತರು ಕರ್ನಾಟಕದ ಕಡಲಾಚೆಗಳ ಸಂಪರ್ಕಗಳ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ನೆಕ್ಸ್ಟ್ ಇವರಿಗೆ ಧಾರವಾಡ ಕರ್ನಾಟಕ ಸಂಘದ ಸಂಶೋಧನಾ ಬಹುಮಾನಕ್ಕೆ ಪಾತ್ರರಾಗಿದ್ದಾರೆ ಅಂತ ಬರೆದ್ರೆ 2 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಒಂದು ಗಾದೆ ಮಾತಿದೆ, ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು, ಮಾತೆ ಮುತ್ತು ಮತ್ತು ಮಾತೆ ಮೃತ್ಯು ಅಂತ 2 ಅಂಕಕ್ಕೆ ಗಾದೆ ಮಾತಿದೆ. ಸೊ ಫಸ್ಟ್ ಗಾದೆ ಮಾತನ್ನು ಬರೆಯುವಾಗ ನಿಮಗೆ ಗೊತ್ತಿದೆ, ಗಾದೆಗಳು ಚಿಕ್ಕದಾದರೂ ಅದು ಸಾಗರದಷ್ಟು ವಿಶಾಲವಾದ ಅರ್ಥವನ್ನು ಹೊಂದಿದ್ದಾವೆ. ಕನ್ನಡದ ಪ್ರಸಿದ್ಧ ಗಾದೆ ಮಾತುಗಳಲ್ಲಿ ಈ ಗಾದೆ ಮಾತು ಕೂಡ ಒಂದು ಅಂತ ಬರೋದು. ಒಬ್ಬ ವ್ಯಕ್ತಿ ಅಥವಾ ಒಬ್ಬ ವಿದ್ಯಾರ್ಥಿಯ ಜೀವನವನ್ನು ನೀವೇನು ಮಾಡಬೇಕು, ಉದಾಹರಣೆಯಾಗಿ ತೆಗೆದುಕೊಂಡು ಅದರ ಅರ್ಥವನ್ನು ವಿವರಣೆಯನ್ನು ಮಾಡಬೇಕು. ಆವಾಗ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ 2ಕ್ಕೆ 2 ಅಂಕಗಳನ್ನು ಕೊಡ್ತಾರೆ. ನೀಟಾಗಿ ಬರೀರಿ. ಇನ್ನು ಸಂದರ್ಭ ಇದೆ. ಸೊ ಇಲ್ಲಿ ನೋಡಿ ಆಯ್ಕೆ ಇದೆ, ಅಂದರೆ ಕರ್ತೃ, ಆಕರ ಮತ್ತು ಪಠ್ಯದಿಂದ ಬರೆದ್ರೆ 1 ಅಂಕ, ಸಂದರ್ಭ ಮತ್ತು ಸ್ವಾರಸ್ಯ ಬರೆದ್ರೆ 1 ಅಂಕ. ಸೊ ಟೋಟಲಿ 2 ಅಂಕ. ಒಂದೇ ಒಂದು ಸಾಲು ಇದೆ. ಎಸ್, ಅದು ಕೂಡ ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಅಂತ ಇದೆ. ಇದು ಫಸ್ಟ್ ಆಯ್ಕೆ ಬರಿತೀರಿ. ಪ್ರಸ್ತುತ ವಾಕ್ಯವನ್ನು ದೇವನೂರು ಮಹದೇವ ಅವರು ಬರೆದಿರುವ
ಎದೆಗೆ ಬಿದ್ದ ಅಕ್ಷರ ಕೃತಿಯಿಂದ ಆಯ್ದ ಎದೆಗೆ ಬಿದ್ದ ಅಕ್ಷರ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ ಫಗು ಹಳಕಟ್ಟಿಯವರ ಶಿವಾನುಭವ ಶಬ್ದಕೋಶ ಕುರಿತು ತಿಳಿಸುವಾಗ ಲೇಖಕರು ಈ ಮಾತನ್ನು ಹೇಳ್ತಾರೆ. ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ. ಅದು ಕ್ರಿಯೆಯ ಅನುಭವದಿಂದ ಒಡಮೂಡುವುದು. ಅದು ಕೇಳಿ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಎಂದು ವಿಶ್ಲೇಷಣೆ ಮಾಡುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ, ಕ್ರಿಯೆಯ ಅನುಭವ ಅರಿವು, ನುಡಿದಂತೆ ನಡೆಯದಿದ್ದರೆ ದೇವರು ಮೆಚ್ಚಲಾರ ಎಂದು ಹೇಳಿರೋದು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಅಂತ ಬರೆದ್ರೆ ಸಾಕು. ಪದ್ಯ ಇದ್ದಾವೆ, 2 ಪದ್ಯ ಪಾಠಗಳನ್ನು ಕೊಟ್ಟಿದ್ರು. 2ರಲ್ಲಿ ಒಂದನ್ನು ಕೂಡ ನೀವು ಚೆನ್ನಾಗಿ ಬರಿಬೇಕು. ಬಂದೇ ಬರ್ತಕ್ಕಂಥ ಪದ್ಯದ ಸಾಲುಗಳು ಸ್ಥಳಗನ್ನಡೆದೆ. ಕೊರಳ ಸೆರೆ ಹಿಗ್ಗಿದವು ದೃಗ್ಜಲ, ಉರವನಿಸಿ ಕಡು ನಂದನಕಟ, ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ, ಹರಿಯ ಹಗೆ ಹೊಗೆ ದೊರ ದುರಹದೆ, ಬರಿದೆ ಹೋವುದೇ ತನ್ನ ವಂಶವ, ನರುಹಿ ಕೊಂದನು ಹಲವು ಮಾತೇನೆಂದು ಚಿಂತಿಸಿದ. ಇದು ಇದೆ. ಸೊ ಇದಿರಲಂದರೆ ಇದು ಕೂಡ ನಿಮಗೆ ಬರತಕ್ಕಂಥದ್ದು. ಮಾರಿಗೌತನವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ, ಕೌರವನ ಋಣಹಿಂಗೆ ರಣದಲ್ಲಿ, ಸುಬಟ ಕೋಟಿಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ, ವೀರರೈವರ ನೋಯಿಸೇನು ರಾಜೀವ ಸಖೆ ನಾನೇ ಅಂತಕ್ಕಂಥ ಈ ಹಾಡ ಬರೆದ್ರೆ ನಿಮಗೆ ಎಷ್ಟು ಮಾರ್ಕ್ ಕೊಡ್ತಾರೆ? 2 ಮಾರ್ಕ್ಸ್ ಕೊಡ್ತಾರೆ. ವೆರಿ ಇಂಪಾರ್ಟೆಂಟ್ ಇತ್ತು. ಇನ್ನು ಲಾಸ್ಟ್ ಏನು ಕೇಳಿದ್ರಂದರೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತಿನಲ್ಲಿ ಬರಿಬೇಕು. ಯಾವ ಪದ್ಯ ಇದೆ ನೋಡಿ. ಕಾದದಿರನಜ್ಜ ಪಾಂಡವರಾದರ್ ಮೇನಿಂದಿನೊಂದೇ ಸಮರದೊಳ, ಮೇನಾದೆನಂದರೆ ಪಾಂಡವರ್ಗಾದುದು ಮೇನಾಯಿತು ಕೌರವಂಗ ವನಿತಳಂ ಅಂತ ಇದೆ. ಸೊ ಫಸ್ಟ್ ಆಯ್ಕೆ ಇದೆ. ಈ ಚರಣವನ್ನು ರನ್ನ ಬರೆದಿರುವ ಸಾಹಸ ಭೀಮ ವಿಜಯಂ ಕೃತಿಯಿಂದ ಆಯ್ದ ಛಲಮನೆ ಮೆರವೆಂ ಅಂತಕ್ಕಂಥ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಏನಿದೆ ಅಂದರೆ, ಈ ದುರ್ಯೋಧನ ಛಲದಂಕಮಲ್ಲ ಎಂದು ಪ್ರಖ್ಯಾತನಾಗಿದ್ದ. ಭೀಷ್ಮನು ಸಂಧಿಗೆ ಒಪ್ಪಿಕೋ ಎಂದರೆ ಅದಕ್ಕೆ ಒಪ್ಪದೆ ದುರ್ಯೋಧನನು ಮುಗುಳು ನಗೆ ನಕ್ಕು ಹೇಳುವ ಈ ಮಾತುಗಳು ವೀರೋಚಿತವಾಗಿವೆ. ಇಲ್ಲಿ ದುರ್ಯೋಧನನ ಪಾಂಡವರ ಮೇಲಿನ ಕೋಪ, ಯುದ್ಧ ಮಾಡುವ ದೃಢ ನಿರ್ಧಾರ ಹಾಗೂ ಬದುಕಿರುವ ತನಕ ಪಾಂಡವರಿಗೆ ರಾಜ್ಯವನ್ನೇ ಬಿಡೇನು ಎಂಬ ಛಲವಂತಿಕೆಗಳು ಬಹು ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ. ದುರ್ಯೋಧನನು ಭೀಷ್ಮರನ್ನ ಕುರಿತು, ಅಜ್ಜ, ನಾನು ಪಾಂಡವರೊಡನೆ ಯುದ್ಧ ಮಾಡದೆ ಇರೋದಿಲ್ಲ. ಇಂದಿನ ಯುದ್ಧದಲ್ಲಿ ಒಂದೋ ಪಾಂಡವರು ಭೂಮಿಗೆ ಒಡೆಯರಾಗುವರು ಅಥವಾ ನಾನು ಭೂಮಿಗೆ ಒಡೆಯನಾಗುವೆನು. ಆದ್ದರಿಂದ ನಾನು ಯುದ್ಧವನ್ನು ಮಾಡುವೆನು ಎಂದು ಹೇಳಿದನು. ವೀರನಾದವನಿಗೆ ಸಾಮ್ರಾಜ್ಯದ ಮೋಹಕ್ಕಿಂತ ಛಲವೇ ಮುಖ್ಯ ಎಂಬ ಮೌಲ್ಯಯುತ ಸಂದೇಶವು ಇಲ್ಲಿ ವ್ಯಕ್ತವಾಗಿದೆ ಅಂತ ಬರೆದ್ರೆ ಸಾಕು. ಇಷ್ಟು ಈ ಮಾಡೆಲ್ ಕ್ವಶನ್ ಪೇಪರನ್ನು ಕೊಟ್ಟಿದ್ದೀನಿ. ಸಾಧ್ಯವಾದರೆ ಇನ್ನೊಂದು ಪ್ರಶ್ನೆ ಪತ್ರಿಕೆ ಕೊಡ್ತೀನಿ. ಸೊ ಟೋಟಲಿ 4 ಕ್ವಶನ್ ಪೇಪರ್ ಆಗ್ತದೆ. ಸೊ ಚೆನ್ನಾಗಿ ಅದನ್ನು ಪ್ರಿಪೇರ್ ಮಾಡಿ. ಸೊ ಗ್ಯಾರಂಟಿ ಕ್ವಶನ್ಸ್ಗೆ ರಿಪೀಟ್ ಆಗ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ಗಳಿದ್ದಾವೆ. ಸೊ ಅವನ್ನು ಒಂದು ಸರಿ ನೋಡಿದರೆ ನಿಮಗೆ ಖಂಡಿತವಾಗಿರ್ತಕ್ಕಂಥ ಯೂಸ್ ಆಗ್ತದೆ. ಸೊ ಸಿಗುವ ಒಂದು ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.